12:30 ಟೈಮು. ಹುಚ್ತಾ ಕೂತಿದ್ದೀನಿ ನಾನು. ಒಳ್ಳೆ ಮಲ್ಲಾಗ್ಲು ಬಂದವಳಂಗೆ. ನನ್ನ ಕೈ ಮುರಿದೋಬೇಕತ್ತಾಗೆ. ಏನು ಎಮ್ಮೆ ಎಮ್ಮೆ ಬರಗೊತ್ತಂಗೆ ಗೊತ್ತವನಲ್ಲ. ಯಪ್ಪ ಚಿನ್ನಿ ನೋಡಿ ಎಷ್ಟು ಕೆಲಸ. ಇವತ್ತಂತೂ ಮಲ್ಕೊಳ್ಳೋದು 12 ಗಂಟೆ 1 ಗಂಟೆ ಆಗಬೇಕು ನೋಡಿ. ಎಷ್ಟು ಗಲೀಜಾಗಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಎಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮನೇಲಿ ಎಲ್ಲ ಪ್ರತಿಯೊಂದು ನೀಟಾಗಿ ಕ್ಲೀನ್ ಮಾಡಬೇಕು. ನಮ್ಮನೆ ನೋಡಿದ್ರೆ ನೀವು, ನಾನು ಎಷ್ಟು ನೀಟಾಗಿ ಇಟ್ಕೋತಿದ್ದೆ, ಬಟ್ ಇವಾಗೆಲ್ಲ ಇಲ್ಲಿ ಎಲ್ಲ ಅಲ್ಲಲ್ಲೇ ಅಡ್ಬಿಟ್ಟಿದ್ದೀನಿ. ಸದ್ಯಕ್ಕೆ ವಾಷಿಂಗ್ ಮಿಷಿನ್ಗೆ ಇದು ಫುಲ್ಲು ಇದು ಹಾಕಿದ್ದೀನಿ, ಏನಪ್ಪ ಬೆಡ್ಶೀಟ್ಗಳನ್ನ ಹಾಕಿದ್ದೀನಿ. ಅಲ್ಲಿ ನೋಡಿ ಬಟ್ಟೆನೂ ಅಷ್ಟಿದೆ. ಇಟ್ಸ್ ಓಕೆ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಇವಾಗ ನಾವು ಫ್ರಿಡ್ಜ್ ಕ್ಲೀನ್ ಮಾಡೋ ಟೈಮ್ ಇದು. ಸೊ ಫಸ್ಟ್ ಇವಾಗ ಫ್ರಿಡ್ಜ್ನ ಕ್ಲೀನ್ ಮಾಡಬೇಡ, ಬನ್ನಿ. ಫ್ರಿಡ್ಜ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನೋಡಿ, ಯಪ್ಪ ದೇವ್ರೆ, ಸಿಕ್ಕಾಪಟ್ಟೆ ಗಲೀಜಿದೆ ಗೈಸ್. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ನಮ್ಮ ಅಕ್ಕ ವಿಡಿಯೋ ಶೂಟ್ ಮಾಡ್ತಾರೆ. ಸೊ ಇವಾಗ ಮಾಡೋಣ ಬನ್ನಿ ಗೈಸ್. ಒಂದು ಮಾತು ಹೇಳ್ತೀನಿ ಕೇಳಿ. ಹುಡುಗಿರು ಯಾವ ಹುಡುಗರ ಮೇಲೂ ಡಿಪೆಂಡ್ ಆಗಬೇಡಿ. ಸರಿಲ್ಲ, ಹುಡುಗರು ಬೋಳಿ ಮಕ್ಳುಗಳವರು. ಒಬ್ಬೊಬ್ರು, ಎಲ್ಲ ಹುಡುಗರಿಗೂ ಹೇಳ್ತಿಲ್ಲ, ನಿಜವಾಗ್ಲೂ ಹುಡುಗರುಗಳು ಸರಿಲ್ಲ ಗೈಸ್. ಅವ್ರ ಕೆಲಸ ಆಗೋವರೆಗೂ ಅಷ್ಟೇ ನನ್ನ ಮಕ್ಳುಗಳು. ಆಮೇಲೆ ಬಿಟ್ಟು ಹೋಗ್ತಾ ಇರ್ತಾರೆ. ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹುಡುಗಿರಿಗೆ ಅಲ್ವಾ, ಅವಶ್ಯಕತೆ ಇಲ್ಲ. ನೋಡಿ, ಕ್ಲೀನಿಂಗ್ ಅಂದರೆ ಸುಮ್ಮನೆನಾ. ಬೆಡ್ಶೀಟು ಒಣಗಾಕಿದ್ದೆ. ಸೊ ಇವಾಗ ಒಣಗಾಕ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಫ್ರಿಡ್ಜ್ ಕ್ಲೀನ್ ಮಾಡೋಣ. ಏನು ಬೇಕಾಗಿದ್ದು ಲಕ್ಷ್ಮಿದು. ಹೌದು ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟು ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಏನಪ್ಪ, ಇದು ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂತ. ಬಟ್ ಇದು ಮ್ಯಾಟು ಇದೆಲ್ಲ ಒಣಗಾಕ್ಬೇಕಲ್ವಾ. ಸೊ ಹಾಗಾಗಿ ಇದೆಲ್ಲ ಇದು ಮಾಡ್ತಾ ಇದ್ದೀನಿ ನಾನು. ಫಸ್ಟು ಜಿಮ್ಮಿಗೆ ಹೋಗಿದ್ದೆ ಅಲ್ವಾ, ಅದಕ್ಕೆ ಇದೆ ಔಟ್ಫಿಟ್ಟಲ್ಲಿ. ಒಬ್ಬ ಗೈಸ್, ನಾನು ಹೇಳ್ತಿದ್ದೆ ಅಲ್ವಾ, ಹುಡುಗರು ನಂಬೇಡಿ, ಯಾವುದೇ ಕಾರಣಕ್ಕೂ ನಂಬೇಡಿ. ಹುಡುಗಿರು ನಿಜವಾಗ್ಲೂ ಹುಡುಗರು ಸರಿಲ್ಲ, ದೇವರಣೆಗೂ ಸರಿಲ್ಲ ಹುಡುಗರು. ಎಂತ ನನ್ನ ಮಕ್ಳುಗಳು ಹೊತ್ತು ಅವರು ಅಂದರೆ ಅವ್ರ ಕೆಲಸ ಆಗೋವರೆಗೂ ಮಾತ್ರ. ಆಮೇಲೆ ನೀನು ಯಾವಳ ಅಂತಾನೆ ನನಗೆ ಗೊತ್ತಿಲ್ಲ. ನೀನು ಲೋಫರು, ನೀನು ಅದು, ನೀನು ಇದು ಸರಿಲ್ಲ ಗೈಸ್. ಆ್ಯಂಡ್ ಇನ್ನೊಂದು, ಟು ಬಿ ಆನೆಸ್ಟ್, ನನಗೆ ಇಂಡಿಪೆಂಡೆಂಟ್ ಆಗಿರೋಕ್ಕೆ ನಂಗೆ ಇಷ್ಟ. ಫ್ಯಾಮಿಲಿ ಜೊತೆ ಇರೋಕ್ಕೂ ನಂಗೆ ಇಷ್ಟ ಇಲ್ಲ ಗೈಸ್. ಹಂಗಂತ ಹೇಳಿ ಫ್ಯಾಮಿಲಿ ಇಷ್ಟ ಇಲ್ಲ ಅಂತಲ್ಲ, ಫ್ಯಾಮಿಲಿ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಐ ಆಮ್ ಎ ಬ್ರೇವ್ ಗರ್ಲ್, ಇಂಡಿಪೆಂಡೆಂಟ್ ಗರ್ಲ್. ತುಂಬ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನಾನು ತಲೆ ಕೆಡ್ಸ್ಕೊಳಲ್ಲ ನಾನು. ಅರ್ಥ ಆಯ್ತಾ? ಜನರಿಗೆ ಹೇಳ್ತಾ ಇದ್ದೆ, ಹುಡುಗರುಗಳನ್ನ ನಂಬೇಡಿ, ಎಲ್ಲ ನನ್ನ ಮಕ್ಕಳು ಬೋಳಿ ಮಕ್ಳುಗಳೇನೆ, ಯಾವನು ಸರಿ ಇಲ್ಲ. ಅಂದರೆ ಎಲ್ಲ ನನ್ನ ಮಕ್ಕಳು ಅಂದರೆ ಕೆಲವೊಬ್ಬೊಬ್ರು ಮೋಸ ಮಾಡೋರು ಇರ್ತಾರಲ್ಲ. ಹೇಳ್ತಾ ಇದ್ದೆ. ಹಂಗೆ ನೋಡು, ಕಾಲ್ ಮ್ಯಾಟ್ ಒರೆಸೋದಕ್ಕೂ ಕಂಫರ್ಟ್ ಆಗ್ತಾ ಇದೆ. ಕರ್ಮ, ನಾನು ಮಾತಾಡ್ಕೊತಾರೆ, ಹೋಳಿ ಬಿಡೋದು ಗಮ್ಮನ್ಲಿ. ಸೊ ಇಷ್ಟ ಆಯಿತು. ಇನ್ನೂ ಅಡುಗೆ ಏನೂ ಮಾಡಿಲ್ಲ ಗೈಸ್. ಅಡುಗೆ ಮಾಡಬೇಕು, ಆಮೇಲೆ ಫ್ರಿಡ್ಜ್ ಕ್ಲೀನ್ ಮಾಡಬೇಕು. ತಲೆ ಕೆಟ್ಟೋಗಿದೆ. ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕೆ ಐ ಥಿಂಕ್ ಇಟ್ ಟೇಕ್ ಮಿನಿಮಮ್ 2 hours ಅಲ್ವಾ. ಯಾರು ಹುಡುಗ ಅನ್ಕೊಂಬಿಡಿ. ನಮ್ಮ ಅಕ್ಕ ಆಯ್ ಮಾಡಕ್ಕ. ಸೊ ಪ್ಲೀಸ್, ಫೈನಲಿ ಊಟ ಮಾಡಿಕೊಂಡು ಇವಾಗ ರೆಡಿ ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕೆ. ಟೈಮ್ ನೋಡಿದ್ರೆ ಅದು ಬಿಡಿ, ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಯಾವ ಟೈಮ್ ಆಗಿರ್ಬೋದು ಅಂತ. 10:16. ಸೊ ಸದ್ಯಕ್ಕೆ ಈಗ ನನ್ನ ಫ್ರಿಡ್ಜ್ ಯಾವ ಸ್ಥಿತಿಲಿದೆ ಅಂತ ಹೇಳಿ ಫಸ್ಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಆಮೇಲೆ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಗಲೀಜಾಗಿದೆ. ಯಪ್ಪ ದೇವ್ರೆ, ಥೂ ಯವ್ವ, ನಾನು ನೋಡ್ಕೊಂಡಿಲ್ಲ ಗೈಸ್. ಇದೇನು ಗೊತ್ತಾ, ತೆಗಿಯೋದು ಮುಚ್ಚೋದು ಹಿಂಗೆ ಆಗ್ತಿತ್ತಲ್ವಾ. ಇಷ್ಟು ದಿನ ನೋಡ್ಕೊತಿರ್ಲಿಲ್ಲ, ಇಷ್ಟಾಗಿತ್ತು. ಸೊ ಇಷ್ಟು ಐಟಮ್ಸ್ಗಳಿದೆ ನಮ್ಮ ಮನೇಲಿ. ಇವಾಗೆಲ್ಲ ಎತ್ತಿಕ್ತೀನಿ ಫಸ್ಟು. ಅರ್ಥ ಆಯ್ತಾ?
ಫಸ್ಟ್ ಏನೇನಿದೆ ಅಂತ ಹೇಳ್ಬಿಡ್ತೀನಿ ರೀ. ಏನೇನು ನಮ್ಮ ಅಮ್ಮ ಎಲ್ಲ ಇಟ್ಟಿರೋ ಶುಂಠಿ ಗಿಂಟಿ ಕೆಚಪ್ ನಾನು ಎಲ್ಲ ಎತ್ತಿ ಒಂದು ಕಡೆ ಜೋಡಿಸ್ತೀನಿ ಆಯಿತಾ. ಅವಾಗ ನಿಮಗೆ ಏನೇನಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಆಯಿತಾ. ಯಪ್ಪ ಹಿಂಸೆಗರು, ಹಿಂಸೆಗೂ ಹಿಂಸೆ. ಇದು ನಂದು, ಇದು ಸೋಯಾ ಮಿಲ್ಕ್, ಇದೆಲ್ಲ ಪೌಡರು, ಅದು ಇದು ಆಳು ಮುಳು ಕಸ ಕಡ್ಡಿ ಇವೀ ಗಲೀಜಾಗೈತೆ. ಯಪ್ಪ ದೇವ್ರಾಣಿ ಮನೆಗೆ ಬಂದಾಗಿಂದ ಒಂದು ಸಲಿನೂ ತೊಳೆದಿಲ್ಲ ಅಂದರೆ 3 ಮಂತ್ಸ್ಗೆ ಇಷ್ಟು ಗಲೀಜಾಗಿದೆ ಅಂತ ಅರ್ಥ ಗೈಸ್. ನೋಡ್ತಾ ಇದ್ದೀರಲ್ವ ನೀವು. ದೇವ್ರೆ, ಬಿಫೋರ್ ಫ್ರಿಡ್ಜ್ ಕ್ಲೀನಿಂಗ್ ಈ ಥರ ಐತೆ ನೋಡ್ಕೊಳ್ಳಿ. ಯಪ್ಪ 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 ಹೆಂಗೆ ಕೊಡೆ ಆಗೈತೆ ಆಯಿತಾ. ಇದೆಲ್ಲ ನೀಟಾಗಿ ಕ್ಲೀನ್ ಮಾಡೋಕ್ಕೆ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ. ಅದು ಯಾವುದು ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ ಗೈಸ್. ಒಂಚೂರು ನಮ್ಮ ಅಡುಗೆ ಮನೆ ನೋಡಿ, ಇಲ್ಲಡಿ ಫ್ರಿಡ್ಜಲ್ಲಿ ಏನೇನು ತೆಗೆದಿಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಅವು ಇವು ಆಳು ಮುಳು ಕಸ ಕಡ್ಡಿ ಏನೇನೋ ಒಂದು ಹಂಗೆ ಗೊತ್ತಿಲ್ಲ ಗೈಸ್. ಇಲ್ಲೋಡಿ ಎಲ್ಲ ಚೆಲ್ಲಿ ಪಲ್ಲಿ ಇವೆಲ್ಲ ಆ್ಯಕ್ಚುಲಿ ಇವು ಏನೇನು ಅಂತ ಕೆಲವೊಂದು ಇದೇನು ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಏನು ಪಾಯಸಕ್ಕೆ ನೋಡಿ. ನಾನು ಯಾವ ವೇಸ್ಟ್ ಮಾಡಲ್ಲ ಗೈಸ್. ಇದು ನಮ್ಮ ಆಂಟಿ ಇದ್ರಲ್ಲ ಕೆಲಸದಂಟಿ, ಅವರೆಲ್ಲ ತರಿಸ್ಕೊಂಡಿರೋದು. ಇಷ್ಟೇ ಅಲ್ಲ, ಬನ್ರಿ ಇಲ್ಲಿ ಇನ್ನು ಮನೆ ಐಟಮ್ಸ್ ಏನೇನು ಐತೆ ಇಲ್ಲಿ ನೋಡಿ. ಇಲ್ಲೂ ಐತೆ, ಎತ್ತಾಗ್ತದೆ ಏನೇನು ಚೆನ್ನಾಗೈತೋ ಏನೇನು ಇಲ್ವೋ ಒಂದು ಗೊತ್ತಿಲ್ಲ. ಎಲ್ಲ ಇದು ನಾಳೆಗೆ ಗೈಸ್. ಇದು ಪಾರ್ಟ್ 1 ಆ್ಯಕ್ಚುಲಿ ಕ್ಲೀನಿಂಗು. ಪಾರ್ಟ್ 2 ಇನ್ನೊಂದು. ಇಲ್ಲಿ ನೋಡಿ ಇವೆಲ್ಲ ಚೆನ್ನಾಗಿ ತೊಳಿಬೇಕು, ಅದಕ್ಕೆ ಇಲ್ಲಿರಲಿ ನೀರು ಗೈಸ್. ಇವಾಗ ಇಲ್ಲಿ ನೋಡಿ ಇಲ್ಲೆಲ್ಲ ಹಿಂಗಾಗಿದೆಯಲ್ಲ, ನೀವು ಈ ಕಡೆ ಬಂದ್ಬಿಡಿ ಅಕ್ಕ. ಇದಕ್ಕೆ ನನ್ನ ಹತ್ರ ಒಂದು ಇದಿದೆ, ಸೊಲ್ಯೂಷನ್ ಇದೆ. ಏನು ಗೊತ್ತಾ, ಫಸ್ಟು ಸ್ಪ್ರೇ ಹೊಡೆದ್ಬಿಟ್ಟು ತೆಗಿತೀನಿ, ಆವಾಗ ನೀಟಾಗಿ ಹೋಗುತ್ತೆ. ಅಮೆಝಾನಲ್ಲಿ ನನಗೆ ನನ್ನ ಫ್ರೆಂಡ್ ಹೇಳಿದ್ದಾಯ್ತಾ, ಇದು ನನ್ನ ಫ್ರೆಂಡ್ ಹೇಳಿದ್ದು ಈ ಥರದ್ದು. ಇದು ಹ್ಯಾಪಿ ಅಂತಲೇ, ಹ್ಯಾಪಿ ಪ್ಲ್ಯಾನೆಟ್ ಅಂತ ಇದೆ. ಅದನ್ನ ತಗೊಂಬನ್ನಿ. ನನ್ನ ಹತ್ರ 2 ಇದೆ. ಒಂದು ವಾಶ್ರೂಮ್ಗೆ ಇಟ್ಕೊಂಡಿದ್ದೀನಿ, ಒಂದು ಇಲ್ಲಿರೋದು ನಾನು ವಾಶ್ರೂಮ್ಗೆ ಯೂಸ್ ಮಾಡಲ್ಲ. ವಾಶ್ರೂಮ್ ಇರೋದು ಅಡುಗೆ ಮನೆಗೆ ಯೂಸ್ ಮಾಡಲ್ಲ. ಓಪನ್ ಐತಿಲ್ವಲ್ಲಪ್ಪ, ಇರಿ ಓಪನ್ ಮಾಡಿ ವಿಡಿಯೋ ಮಾಡ್ತೀನಿ. ಈ ಥರ ಇರುತ್ತೆ, ಅರ್ಥ ಆಯ್ತಾ ನೋಡಿ. ಆನ್ ಆಫ್ ಈ ಥರ ಬರುತ್ತೆ ಗೈಸ್. ಅದನ್ನ ನೀವು ಮಾಡ್ಕೊಬೇಕು. ಆನ್ ಮಾಡಿ ಜಸ್ಟ್ ಇಲ್ಲಿ ಸ್ಪ್ರೇ ಮಾಡಬೇಕು. ಫಸ್ಟು ಇಲ್ಲಿ ಸ್ಪ್ರೇ ಮಾಡ್ತೀನಿ. ಬನ್ನಿ ಯಾಕೆ ಇಲ್ಲಿಗೆ, ಇಲ್ಲಿ ನೋಡ್ರಿ ಗಲೀಜು ನೋಡ್ರಿ ಯಾಕೆ, ನೀವೇ ಶಾಕ್ ಆಗ್ತೀರಾ. ಈ ಥರ ಎಲ್ಲ ಸ್ಪ್ರೇ ಮಾಡ್ಕೊಳ್ಳಿ. ಅದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ನಂಬಲ್ಲ ಅಂದರೆ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಗೈಸ್. ಇದು ಬರೀ ಏನಿದು ಫ್ರಿಡ್ಜ್ ಕ್ಲೀನ್ ಅಂತಲ್ಲ, ಎಲ್ಲದಕ್ಕೂ ಹೋಗುತ್ತೆ. ಗ್ಲಾಸ್ ದಡ್ಡಿ ನೋಡಿ ತೆಗಿಲೇ ಇಲ್ಲ, ಪಚ ಪಚ ಅನ್ನಿಸ್ತಾ ಇದೀನಿ ನೋಡಿ. ಇಲ್ಲಿ ನೋಡು ಎಷ್ಟು ಕೆಲಸ. ಇವತ್ತಂತೂ ಮಲ್ಕೊಳ್ಳೋದು 12 ಗಂಟೆ 1 ಗಂಟೆ ಆಗಬೇಕು. ಎಷ್ಟು ಕೆಲಸ ಇರುತ್ತಾ. ಇದು ತೆಗಿಬೇಕಿತ್ತು, ಏನು ಮಾಡೋದು. ಬೇಡ ಬಿಡು, ಎತ್ತಕ್ಕಾಗಲ್ಲ, ಸುಮ್ಮನೆ ಇರು. ಹಂಗೆ ಹಾಕಮ್ಮ, ಸ್ಪ್ರೇ ಹೊಡಿಯಮ್ಮ, ಬರುತ್ತೆ ಪಕ್ಕನಾ. ಹಾಂ, ಸ್ಪ್ರೇ ಹೊಡಿ, ಆಮೇಲೆ ಬಟ್ಟೆ ತೊಗೊಂಡು ಒರೆಸ್ಕೊ. ನಾನಿವಾಗ ನಮ್ಮ ಮನೇಲಿ ಎತ್ತಕ್ಕಾಗಿಲ್ಲ. ಓಹೋ ಸಾಕಷ್ಟು ಇರೋದೆಲ್ಲ ನಾನು ಅಂದೆ ಎಲ್ಲ ತೆಗೆದ್ಬಿಟ್ಟು ನಮ್ಮನೇಲಿ ನಾನು ಅಲ್ಲಲ್ಲೇ ಡೀಪ್ ಕ್ಲೀನ್ ಮಾಡ್ತಾ ಇರ್ತೀನಿ. ನಮ್ಮನೇಲಿ ನಾನು ಮಾಡ್ತಿರ್ತೀನಿ ಅಂತ. ಅದೇ ನಿಮ್ಮ ಕೆಲಸ ತಾಂಟಿ ಚೆಲ್ಲಿಟ್ಟಿರೋದು ಅದೆಲ್ಲ. ಹೆಸರು ಹೇಳಿದ್ರೇ ಕೋಪ ಬರ್ತಾ ಇದೆ ಇವಳಿಗೆ. ಓಕೆ, ಸ್ಟಾಪ್ ಇಲ್ಲ ಬೇಕಾ ಇಲ್ಲ ವಿಡಿಯೋ ಮಾಡಿ ಒಂದು 2 ನಿಮಿಷ ಮಾಡ್ತಾ ನೋಡಿ.
ತಂದಿದ್ದೀನಿ. ಇದೆಲ್ಲ ಕಸ ನೋಡಿ ಗೈಸ್, ನೋಡಿ ಎಲ್ಲ ಸೀಟ್ಬೋದಿತ್ತು, ಬಟ್ ಬೇಡ, ತೊಳೆಯೋಣ ಅಂತ ನೀಟಾಗಿ. ಸೊ ಇಷ್ಟು ಸ್ಪ್ರೇ ಮಾಡಿದ್ದೀನಿ. ಫಸ್ಟ್ ಇದೆಲ್ಲ ಬ್ರಷಲ್ಲಿ ಇದು ಮಾಡ್ಕೊಂಡ್ಬಿಡ್ತೀನಿ, ಫ್ರಂಟಿಗೆಲ್ಲ ಹಾಕೊಂಡ್ಬಿಡ್ತೀನಿ. ಸಾಕು, ಕಟ್ ಮಾಡಿ ಅಕ್ಕ ವಿಡಿಯೋ. ಯಪ್ಪ ಚಿನ್ನಿ ನೋಡಿ, ಸದ್ಯ ಏನು ಗೊತ್ತಾ, ನಾನು ಅಕ್ಕ ಅವಾಗವಾಗ ಇದೆಲ್ಲ ನೀಟಾಗಿ ಇಟ್ಕೊಂಡಿರೋಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇವತ್ತು ಹೊಲ್ಬೇಕಾಯ್ತಿರ್ಲಿಲ್ಲ. ಲಾಸ್ಟಲ್ಲಿ ಅದನ್ನ ಒರೆಸ್ಕೊಂಡ್ರೆ ಆಗೋಯ್ತು ಅಷ್ಟೇ. ನಾನು ಅದೇ ಕೆಲಸ. ಸೀಟು ಚಗರೆ ಇರುತ್ತಲ್ಲ ಅಕ್ಕ, ಇದು ಪಾತಾಳ ಇರ್ತೀವಲ್ಲ, ಅದ್ರಲ್ಲಿ ಚೆನ್ನಾಗಿ ಸಿಕ್ಕಿದ್ರಾಯ್ತು. ಸಿಕ್ಕೋದು ಬೇಡ, ಕರ್ಮ. ಯಾವ ಪಾಟು ಗೀಟು ಏನು ಬೇಡ, ಇಲ್ಲೇ ಮಾಡಿ ಸ್ಟಾರ್ಟ್ ಮಾಡಿ ನೋಡ್ತಾ ಇದ್ದೀನಿ ಏನೇನು ಐತೆ ಅಂತ. ಅಕ್ಕಿ ಹಿಟ್ಟು, ಹುಳ್ಳಿಕಾಳು, ಇದೇನು ಸೋಯಾ ಶುಂಠಿ, ಒಣಗಿದ ಶುಂಠಿ, ಸಿಕ್ಸಿಗೆ ಹಾಕೋಬಿಡು ಅನ್ಬೇಕು. ಚಕ್ಕೆ ಇದು ಅವಲಕ್ಕಿ, ಪುಳಿಯೋಗರೆ ಪೌಡ್ರು, ಸಾಸ್ ಮಸ್ತ್ ಇಲ್ಲೇ ಐತೆ ಸಾಸಿವೆ ಗೈಸ್. ಇವತ್ತು ಹೋಗಿ ನಾನು ವಿಶಾಲ್ ಮಟ್ಟಲ್ಲಿ ದುಡ್ಡು ಕೊಡ್ತಂದೆ. ಅಯ್ಯೋ, ಕಾಫಿ ಪೌಡ್ರು ಇದು ಯಾರಪ್ಪ ಕುಡಿತಾರೆ, ತಗೊಳ್ಳಿದ್ ಬೇಕಾದ್ರೆ ಬಿಸಾಕಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಅವಲಕ್ಕಿ, ಹೆಸರು ಕಾಳು, ಸರ್ಫೆಕ್ಸಲ್ಲು, ಇದು ಇದು ಬ್ರಷ್ ತಗೊಂಡೇ ಇರೋದೇ ಒಳ್ಳೇದೇ. ಇದು ಸುಮ್ಮನೆ ಹಿಡ್ಕೊ ಕುಂತಿ, ಏನ್ ತೋರಿಸ್ತಾ ಇದ್ದೀರಿ? ನಿಮ್ಮನ್ನು ತೋರಿಸ್ತಾ ಇದ್ದೀವಿ. ನನ್ನನ್ನೇನು ತೋರಿಸಿ, ಐಟಮ್ಗಳು ತೋರಿಸ್. ಅಲ್ಲಿ ಖಾಲಿ ಆಯ್ತಲ್ಲ. ಈಗ ಮಾಮೂಲಿ ಇದು ಡ್ರಮ್ ಕ್ಲೀನ್ ಮಾಡೋದು ಇಷ್ಟ ಐತೆ ಗೈಸ್. ಎಲ್ಲ ನೋಡಿ, ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ನನ್ನ ಮಗ ಅಲ್ಲೇ ಕುಂತವನೆ, ಏನೋ ನೆಕ್ಕಿಕ್ಬಿಡ್ತಾನೆ ಅನ್ನೋದೇ ಭಯ ನಂಗೆ. ಕಿಯಾ ಆಗ್ ಬಂಗಾರ, ಅಯ್ಯೋ ನೋಡು ಬೇಡ ಮಗ್ನೆ. ಬ್ರೀಜ್ ಬಂದ್ಬಿಟ್ಟ ಅಲ್ಲಿಯೇ. ಬ್ರೀಜ್ ತೋರಿಸಿ. ಬ್ರೀಜ್ ಬಕ್ಕಮ್ಮ, ನೋಡಿ ಗೈಸ್, ಇಷ್ಟು ಐಟಮ್ಸ್ ಬೇಕಂದ್ರೆ ಹಿಡ್ಕೊಂಡು ಬೆಳೆದವೆಲ್ಲ ಬಿಸಾಕೋದು. ಹುಚ್ಚು ಬಂದ್ಬಿಡುತ್ತೆ ನನಗೆ, ಹುಚ್ಚು ಮುಳಗರು ಬರುತ್ತೆ. ಇಲ್ಲಿ ನೋಡಿ, ಯವ್ವ ರಾಮ, ನಾನು ಸತ್ತೆ. ಸದ್ಯಕ್ಕೆ ಫ್ರಿಡ್ಜು, ಇವು 3 ಕಬೋರ್ಡು ಇಷ್ಟೇ ಇವಾಗ ಕ್ಲೀನ್ ಮಾಡೋದು ಗೈಸ್. ನಾನು ಅಂದರೆ ಇವೆಲ್ಲ ಅಷ್ಟೇ, ಇದೆಯಲ್ಲ ಸ್ಪಂಜ್ ಥರ ಇದೆಯಲ್ಲ, ಅದರಲ್ಲಿ ನೀಟಾಗಿ ವೈಪ್ ಮಾಡ್ಕೊತೀನಿ ಅಷ್ಟೇ, ಇನ್ನೇನಿಲ್ಲ. ಆ ವೈಪ್ ಮಾಡೋದು ಕಾಣಿಸ್ತಾ ಇಲ್ಲ, ಮಾಡಿಗಿಡ್ಬಿಡ್ತೀನಿ ಅಂತಾನೇನು. ಎಲ್ಲ ಗಲೀಜ್ ಮಾಡೋದವ್ರದ. ಸಿ ನನ್ನ ಕೈ ಮುರಿದೋಗ್ಬೇಕತ್ತಾಗೆ. ಏನು ಎಮ್ಮೆ ಬರಗೊತ್ತಂಗೆ ಗೊತ್ತವನಲ್ಲ. ಇಷ್ಟೇ ಗೈಸ್ ನೋಡಿ, ಅವಾಗ ಹೆಂಗಿತ್ತು, ಇವಾಗ ಎಷ್ಟು ನೀಟಾಗಿ ಮಾಡಿದ್ದೀನಿ. ಕ್ಲೀನ್ ಇರಬೇಕು. ಸೋನು ಅಂದರೆ ಕ್ಲೀನ್ ಅಂದರೆ ಸೋನು, ನಂಗೆ ಇಷ್ಟ. ನೋಡೋಣ ಎಲ್ಲ ಐಟಮ್ಸ್ನೂ ಈಗ ಎಲ್ಲೆಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸಿ ಆಮೇಲೆ ಇಲ್ಲಿ ನೋಡಿ, ಫಸ್ಟು ಚಗ್ರಲ್ಲಿ ತಿಕ್ಕೊಳ್ಳೋದು ನೋಡಿ. ಇದು ಚೆನ್ನಾಗಿ ಹೋಗೋದು, ಬನ್ನಿ ಇಲ್ಲಿ ನೋಡಿ, ಇಷ್ಟೇ ಹಿಂಗೆ ಹಿಡ್ಕೊಬೇಕು. ನಂಗೆ ಭಯ, ಈ ಕರೆಂಟ್ ಹಿಡ್ಕೊ ಸತ್ಕಿತ್ತೋಯ್ತೀನಿ ಅಂತ. ಆಫ್ ಮಾಡಿಲ್ವಾ? ಆಫ್ ಮಾಡಿದ್ದೀನಿ, ಆದರೂ ನಂಗೆ ಭಯ ಅಪ್ಪ. ಲೈಫಲ್ಲಿ ಇನ್ನೂ ಏನೂ ಸಾಧಿಸಲಿಲ್ಲ, ಏನೂ ದಬಾಕ್ಲೂ ಇಲ್ಲ, ಮದುವೆನೂ ಆಗಲಿಲ್ಲ. ಎಷ್ಟು ಗಲೀಜ್ ಗೊತ್ತೈತೆ ನೋಡ್ರಿ. ಇದು ಹೆಂಗಪ್ಪ ಕ್ಲೀನ್ ಮಾಡೋದು ಈಗ? ಆ ಸ್ಪಾಂಜಲ್ಲಿ ಇದು ಮಾಡಮ್ಮ, ವರ್ಷಮ್ಮ ತಡೀರಿ ಒಂದ್ಸಲ ನೋಡೋಣ, ನೀರು ಹಾಕೂರು ಹೋಗುತ್ತಾ ಅಂತ. ಒಂದು ಪೀಸೇ 70. ಇಲ್ಲ ಹಿಂಗಾಕ್ಬೇಕು ಅಕ್ಕ. ಹೌದು, ನಾನು ಹೇಳಿಲ್ವಾ, ಆ ಸ್ಪಾಂಜ್ ಒಳಗಡೆ ಹಂಗೆ ಕೈ ಹಾಕ್ಬಿಟ್ಟು ಇದು ಮಾಡು. ನೋಡಿ ಗೈಸ್, ಒಂದು ಚೂರು ನೋಡಿ, ಒಂದು ಚೂರು ಗಲೀಜಿಲ್ಲ. ಇಲ್ಲಿ ನೋಡಿ, ಗೊತ್ತಾಗುತ್ತಿಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಐತಲ್ವಾ? ಈ ಥರ ಮಾಡ್ಕೊಬೇಕು. ಸೊ ಎಲ್ಲ ವಿಡಿಯೋನು ನಾನು ನಿಮ್ಗೆ ತೋರ್ಸೋಕ್ಕಾಗಲ್ಲ,
ಆ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನೀಟ್ ಕ್ಲೀನ್ ಮಾಡೋಕ್ಕೆ ನಂಗೆ ಟೈಮ್ ಬೇಕು. ಫುಲ್ಲು ನೀಟಾಗಿ ಫ್ರಿಜ್ಜೆಲ್ಲ ಒಂದೆರಡು ಕ್ಲಿಪ್ ಬರ ಅಂತ ತಿಕ್ಕದೆಲ್ಲ ತೋರಿಸ್ತೀನಿ ಹೆಂಗೆ ಅಂತ. ಅರ್ಥ ಆಯ್ತಾ? ಇದು ಹೆವಿ ಘಾಟು ಅಲ್ವಾಗ, ಕೇಳಂಗೆ ಇಲ್ಲ, ಹೆವಿ ಘಾಟು. ಇದೆಲ್ಲ ಹೆವಿ ಗಲೀಜಾಗಿತ್ತು ಅಲ್ಲಿ ನೋಡಿದ್ರಲ್ಲ ಗೈಸ್ ನೀವೇ. ಫುಲ್ಲು ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದೊಂದು ಬ್ರಷು, ಇದೊಂದು ಸ್ಪಾನ್ ಮತ್ತು ಇದೊಂದು ಬ್ರಷ್ ಇಷ್ಟರಲ್ಲೇ ಕೆಲಸ ಮುಗಿಸ್ತೀನಿ. ಫುಲ್ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಬಾಯ್. 12 ಗಂಟೆ ಟೈಮು ನೋಡ್ರಿ, ಈ ಗಜ್ಜಿ ಬಿಜ್ಜಿ ನೋಡ್ರಿ. ಇವಾಗ ಸದ್ಯಕ್ಕೆ ಇದು ಫ್ರಿಡ್ಜ್ ಕೆಳಗಡೆ ಇರೋದು ಹೆಂಗೋ ಎತ್ತಿದ್ವಿ, ಕ್ಲೀನ್ ಮಾಡಿದ್ವಿ. ಫ್ರಿಡ್ಜು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ನೀರು ಸೋರ್ತಾ ಇದೆ. ಸೋರ್ಲಿ ತಲೆ ಕೆಡ್ಸ್ಕೊಳ್ಳೋಲ್ಲ ನಾನು. ಈಗ ಎತ್ತಿಕ್ಬಿಟ್ಟು ಫಸ್ಟ್ ಇದೆಲ್ಲ ನೀಟಾಗಿ ಕೆಳಗಡೆ ಇರೋದನ್ನ ಗಲೀಜಾಗಿಬಿಡುತ್ತೆ ಗೈಸ್. ನೋಡಿ ಇದೆಲ್ಲ ಫಸ್ಟ್ ನೀಟಾಗಿ ಮಾಡ್ಕೊಂಬಿಟ್ಟು, ಫಸ್ಟ್ ಏನಂತಾರೆ ಇದು ಅಕ್ಕ, ಫ್ರಿಡ್ಜ್ ಕೆಳಗಡೆ ಇದನ್ನ ಇಟ್ಬಿಟ್ಟು ಫ್ರಿಡ್ಜ್ ಮೇಲೆ ಮಡಗ್ಬಿಟ್ಟು ಫ್ರಿಡ್ಜ್ ಸ್ಟ್ಯಾಂಡ್ ಆಗಲ್ಲ. ಇನ್ನೊಂದು ಇನ್ನೂ ಎಷ್ಟು ಕೆಲಸಗಳು ಗೊತ್ತಾ. ಅಯ್ಯೋ ಇದಕ್ಕೆ ನೀರು ಬೇರೆ ಆಗ್ಬಿಟ್ರೆ ಭಯ ಕಣಪ್ಪ ನನಗೆ. ಏನಾರು ಆಗ್ಬಿಡ್ತೇನೆ ಭಯ ಹಾಕೊಂಡಂಗೆ. ಏನಾಗಲ್ಲ ಬಿಡು. ಇದನ್ನ ಇವಾಗ ಚೆನ್ನಾಗಿ ಮಾಪ್ ಮಾಡಿಬಿಡೋಣ. ಎತ್ ಮಡಗೋದಲ್ವಾ ಅಕ್ಕ ನಾವು. ಈಚೆಗೆ ತೊಳು, ಆ ಕಡೆಗೆ ತೊಳ್ಕೊ. ಈಚೆಗೆ ತೊಳ್ಕೊತಿದ್ದೀನಿ. ಹಾಲಕ್ಕೆ ತೊಳ್ಬೇಡ, ಆ ಕಡೆಗೆ ತೊಳ್ಕೊ ನೀನು. ಸಾಕಲ್ವಾ? ಸಾಕು. ಫಸ್ಟ್ ಫ್ರಿಡ್ಜ್ ಇಡ್ಬಿಡೋಣ. ಫ್ರಿಡ್ಜ್ ಇಟ್ಟಾದ್ಮೇಲೆ ಕೆಳಗಡೆ ಆರಾಮಾಗಿ ನೀಟಾಗಿ ಮಾಡ್ಕೊಬೋದು. ಕಾಲು ಎಲ್ಲ ಅಂಟ್ಕೊಳ್ತಾ ಇದೆ ಅದು. ಇದು ಇಟ್ಬಿಡ್ತೀನಿ ತಡಿ ಫಸ್ಟು. ಸ್ಟ್ಯಾಂಡ್ ಇಡು. ಅಮ್ಮ ದೇವ್ರೆ, ರಾಮ ಮಂಡಿ ಬರ್ತಾಯ್ತು ನನಗೆ. ಜಿಮ್ಮಲ್ಲಿ ಮಾಡಿ, ಜಿಮ್ಮಿಂದ ಒಂದು ಅಡುಗೆ ಮಾಡಿ ತಿಂದು ಇಲ್ಲೂ ಮಾಡಿ. ಬನ್ನಿ ಯಾಕೆ ಇಟ್ಬಿಡೋಣ ಫ್ರಿಡ್ಜ್ನ ಆಫ್ ಮಾಡಿ. 12:30 ಟೈಮು. ಹುಚ್ತಾ ಕೂತಿದ್ದೀನಿ ನಾನು. ಒಳ್ಳೆ ಮಲ್ಲಾಗ್ರು ಬಂದವಳಂಗೆ. ಮಲ್ಲಾಗ್ರ ಅಂದರೆ ಹುಚ್ಚು ಬೆಪ್ಪು ಬಂದವರಂಗೆ. ಗೈಸ್ ನನಗೆ ಏನು ಗೊತ್ತಾ, ಒಂದು ವಾರದಿಂದ ಕೆಲಸ ಮಾಡ್ಕೊಳ್ಳೋದು, 15 ದಿನದಿಂದ ಕೆಲಸ ಮಾಡೋದಾಗಲ್ಲ. ಹಬ್ಬ 2 ದಿನ ಮಲ್ಲಾಗ್ರು ಬಂದವ್ರೆ ಭಯ ಅಂತ ಫುಲ್ಲು ಗೇರ್ಬಿಡ್ಬೇಕು, ಕೆಲಸ ಮಾಡಿಬಿಡ್ಬೇಕು. ಆ್ಯಂಡ್ ಅದೇ ಹೇಳಿದ್ನಲ್ಲ ನನ್ನ ನೇಬರ್ ಅಂತ, ಪಾಪ ಅವರು ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಒಬ್ಬಳೇ ಇರ್ತೀನಿ ಅಂತ ಅಂದ್ಬಿಟ್ಟು ಪಾಪ ಅವರೇ ಈಗ ವಿಡಿಯೋ ಮಾಡ್ತಾ ಇರೋದು. ಅವರೇ ನನಗೆ ಈಗ ಬೆಳೆಸ್ತಿದ್ದೇನಲ್ಲ ಅದೆಲ್ಲ ಅವರೇ ಪಾಪ ಸಿಕ್ಬಿಟ್ಟು. ಫ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ, ತೋರಿಸಿದ್ನಲ್ಲ. ಸರಿ ಓಕೆ, ಇದೆಲ್ಲ ಸಿಕ್ಬಿಟ್ಟು ನೆಕ್ಸ್ಟು ಫ್ರಿಡ್ಜ್ಗೆ ಹಾಕ್ತೀನಲ್ಲ ಅವಾಗ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು. ಅನ್ಕೋಬೇಕು, ನೀವು ಗೊತ್ತಾಗಬೇಕಲ್ಲ ಸೋನನ್ನ ಮಾಡ್ತಾವಳೆ ಅಂತ. ಇಲ್ಲಾಂದರೆ ಯಾಕೆಲ್ಲ ಮಾಡಿಸ್ಬಿಟ್ಟು ಅವಳು ಅಂತ ಇವಾಗ ಅನ್ಕೊಳ್ಳಲ್ಲ. ಹಂಗೆ ಗೊತ್ತು, ಸುಮ್ಮನೆ ಚೆನ್ನಾಗಿ. ಓಕೆ ಬಾಯ್ ಗೈಸ್. ಟೈಮ್ 1 ಗಂಟೆ ಆಗಿದೆ. ಎಕ್ಸಾಮ್ಗೆ ಆಗ್ತಿಲ್ಲ ಗೈಸ್. ನೋಡಿ ಸದ್ಯಕ್ಕೆ ಇಷ್ಟೇ ಇಟ್ಟು ಮಾಡಿರೋದು. ನೋಡಿ ಫ್ರೀಝರಲ್ಲಿ ಏನು ಇಡಬೇಕು ಅದನ್ನು ಮಾತ್ರ ಇಟ್ಟೆ. ನೀಟಾಗಿ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ನೀಟಾಗಿ ಇಟ್ಟಿದ್ದೀನಿ. ಇನ್ನು ಅಲ್ಲಿ ಕೆಳಗಡೆ ಈರುಳ್ಳಿದು ಇದು ಇಟ್ಟಿಲ್ಲ, ಟ್ರೈ ಇಟ್ಟಿಲ್ಲ. ನೋಡಿ ಸದ್ಯಕ್ಕೆ ಈ ಪರಿಸ್ಥಿತಿಲಿ ಅಡುಗೆ ಮನೆ ಇದೆ. ಇದ್ರ ಮಧ್ಯ ನಾನು ಓಟ್ಸ್ ಬೇರೆ ನೆನೆಸಿಡ್ತಾ ಇದ್ದೀನಿ ಗೈಸ್. ಕರ್ಮ ಎಷ್ಟು ಕೆಲಸಗಳು ಗೊತ್ತಾ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಮಾಡಬೇಕು. ಪರವಾಗಿಲ್ಲ. ಇವಾಗ ನೋಡಿ ಈರುಳ್ಳಿದು ಈ ಸದ್ಯ ಈ ಈರುಳ್ಳಿ ಟ್ರೈ ಹಾಕ್ತೆ, ಅದೊಂದು ಕೆಲಸ ಮುಗೀತು. ಫ್ರಿಡ್ಜ್ಗೆ ಎಲ್ಲ ಜೋಡಿಸ್ಬಿಟ್ಟು ಫ್ರೂಟ್ಸು ಗೀಟ್ಸು ಎಲ್ಲ ನೀಟಾಗಿ ಎತ್ತಿಟ್ಬಿಟ್ರೆ ನಂಗೆ ಅದೇ ನೆಮ್ಮದಿ ಗೈಸ್, ಇನ್ನೇನೂ ಇಲ್ಲ. ಯಪ್ಪ ನನ್ನ ಜೀವನ ಸಾರ್ಥಕ. 3 ಗಂಟೆ ಆಗಿದೆ. ಇವಾಗ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟು ನೀಟಾಗಿ ಇಟ್ಟಿದ್ದೀನಿ. ನೋಡಿ ಜಡಾನ್ ನೋಡಿ. ಅಬ್ಬಾ ಗೈಸ್, ಅಯ್ಯೋ ರಾಮ, ಎಲ್ಲ ನೀಟಾಗಿ ಎತ್ತಿಕೊಂಡಿದ್ದೀನಿ. ಇಷ್ಟು ಮಾಡೋಕ್ಕೆ ಅಷ್ಟು ಕೆಲಸ ಇತ್ತು. ಬಟ್ ಇಲ್ಲಿ ತೋರಿಸಿ ಬೇಜಾರಾಗಬೇಡಿ. ಇಲ್ಲಿ ನೋಡಿ ಅಷ್ಟು ಪಾತ್ರೆ ತೊಳೆದಿದ್ದೀನಿ ಆಲ್ರೆಡಿ.
ಇಷ್ಟು ಇನ್ನೂ ಹಿಂಗೆ ಇದೆ ಗೈಸ್. ಎಲ್ಲ ನಾಳೆಗೆ ನೋಡ್ಕೋತೀನಿ. ಟೈಮ್ 3 ಗಂಟೆ ಆಗಿದೆ. ಸೊ ಇವಾಗ ಮಲ್ಕೊಳ್ಳೋ ಟೈಮು. ಬಾಯ್. ಸಾರಿ, ಐ ಆಮ್ ರಿಯಲಿ ಸಾರಿ. ನಾಳೆ ವಿಡಿಯೋನ ಕಂಟಿನ್ಯೂ ಅದೇ ಕಾರಣಕ್ಕೂ ಮಾಡೋಕ್ಕಲ್ಲ. ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಬಿಕಾಸ್ ಇದು ಆಲ್ರೆಡಿ 20 ನಿಮಿಷ ಆಗಿಬಿಟ್ಟಿದೆ. ಫೈನಲಿ ಫ್ರಿಡ್ಜ್ ಕ್ಲೀನ್ ಆಯಿತು. ಓಕೆ ಬಾಯ್, ಲವ್ ಯು. ಇದು ಇವತ್ತಿನ ವ್ಲಾಗ್. ಚಚಾ, ಬಾಯ್ ಬಾಯ್ ಗೈಸ್, ಲವ್ ಯು.